ಉಡುಪಿ ಶ್ರೀಕೃಷ್ಣ ಮಠವೆಂದರೆ ಅನ್ನಬ್ರಹ್ಮನ ಆರಾಧನೆ ನಡೆಯುವ ಕ್ಷೇತ್ರ. ಇಲ್ಲಿ ಪ್ರತಿದಿನ ನಡೆಸುವ ಅನ್ನ ಸಂತರ್ಪಣೆಗೆ ವಿಶೇಷ ಮನ್ನಣೆ ಇದೆ. ಹಾಗಾಗಿ ಶ್ರೀಕೃಷ್ಣ ಮಠದಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯು ಅನ್ನದಾನ ಚಟುವಟಿಕೆಗೆ ಪೂರಕವಾಗಿರುತ್ತದೆ. 2025ರಲ್ಲಿ ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಬಾಳೆ ಮುಹೂರ್ತ ನಡೆಸುವ ಮೂಲಕ ಇಂದು ಅನ್ನಬ್ರಹ್ಮನ ಸೇವೆಗೆ ಚಾಲನೆ ನೀಡಲಾಗಿದೆ. ಉಡುಪಿ ಕೃಷ್ಣನ ಆರಾಧನೆಗೆ 8 ಮಠಾಧೀಶರು ಕಳೆದ 8 ಶತಮಾನದ ಹಿಂದೆ ನಿಯೋಜಿತರಾಗಿದ್ದಾರೆ. ಅಷ್ಟಮಠಗಳ ಪರಂಪರೆಯಲ್ಲಿ ನಾನಾ ಯತಿಗಳು ಶ್ರೀಕೃಷ್ಣನ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಸದ್ಯ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತಿದ್ದು 2025 ಜನವರಿ ತಿಂಗಳಲ್ಲಿ ಶಿರೂರು ಮಠ ಶ್ರೀಕೃಷ್ಣ ಪೂಜಾಧಿಕಾರವನ್ನು ಪಡೆಯುತ್ತದೆ. ಶಿರೂರು ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ನಡೆಯುವ ಮೊಟ್ಟಮೊದಲ ಬಾಳೆ ಮುಹೂರ್ತ ಇಂದು ನಡೆಯಿತು. ಅನ್ನದಾಸೋಹಕ್ಕೆ ಬೇಕಾದ ಪ್ರತಿಯೊಂದು ವಸ್ತುಗಳ ಜೋಡಣೆ ಮಾಡುವುದು ಈ ಪೂರ್ವಭಾವಿ ಮುಹೂರ್ತಗಳ ಉದ್ದೇಶ. ಇಂದು ನಡೆದ ಬಾಳೆ ಮುಹೂರ್ತದಲ್ಲಿ ಸ್ವತಃ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಉಪಸ್ಥಿತರಿದ್ದು ಪರ್ಯಾಯದ ಯಶಸ್ವಿಗೆ ವಿಶೇಷ ಪ್ರಾರ್ಥನೆ ಮಾಡಿದರು. ಮಠದ ಭಕ್ತರ ಜೊತೆಗೂಡಿ ಮೆರವಣಿಗೆಯಲ್ಲಿ ತೆರಳಿ ಪೂರ್ಣಪ್ರಜ್ಞಾ ಕಾಲೇಜು ಆವರಣದ ಮಠದ ಜಾಗದಲ್ಲಿ ಬಾಳೆ ಗಿಡಗಳನ್ನು ನೆಟ್ಟರು. ಮುಂದಿನ 1 ವರ್ಷಗಳ ಕಾಲ ಇಲ್ಲಿ ಬಾಳೆ ತೋಟದಲ್ಲಿ ಸಂಗ್ರಹವಾಗುವ ಎಲೆ ಹಾಗೂ ಫಲ ವಸ್ತುಗಳನ್ನು ಪರ್ಯಾಯ ಸಂದರ್ಭದಲ್ಲಿ ಅನ್ನದಾಸೋಹಕ್ಕೆ ಬಳಸುವುದು ಪ್ರತೀತಿ. ಈ ಹಿಂದೆ ಮಠಾಧೀಶರಾಗಿದ್ದ ಶ್ರೀ ಲಕ್ಷ್ಮೀ ವರತೀರ್ಥರು ಅನೇಕ ವಿವಾದಗಳ ನಡುವೆ ಅಸುನೀಗಿದ ನಂತರ ಕೆಲ ಕಾಲ ಶಿರೂರು ಮಠಕ್ಕೆ ಯಾವುದೇ ವಾರಿಸುದಾರರು ಇರಲಿಲ್ಲ. ಆ ಬಳಿಕ ವೇದವರ್ಧನ ತೀರ್ಥರನ್ನು ಶಿರೂರು ಮಠದ ಮಠಾಧಿಪತಿಯಾಗಿ ನಿಯೋಜಿಸಲಾಗಿದೆ. 2025 ಜನವರಿ 18ರಂದು ವೇದವರ್ಧನ ತೀರ್ಥರ ಮೊದಲ ಶ್ರೀಕೃಷ್ಣ ಪರ್ಯಾಯ ನಡೆಯಲಿದೆ. ಅನ್ನವಿಠಲನ ಆರಾಧಕರಾಗಿರುವ ಶಿರೂರು ಮಠದ ಭಕ್ತರು ಅನ್ನಬ್ರಹ್ಮನ ಆರಾಧನೆಗೆ ಸಿದ್ಧತೆಗಳನ್ನು ಪ್ರಾರಂಭಿಸಿದ್ದಾರೆ. ಇಂದು ಬಾಳೆ ಮುಹೂರ್ತಕ್ಕೂ ಮುನ್ನ ಕೃಷ್ಣ ಮುಖ್ಯಪ್ರಾಣ ದರ್ಶನ ಹಾಗೂ ಚಂದ್ರಮೌಳೇಶ್ವರ ಅನಂತೇಶ್ವರ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಳೆದ 8 ಶತಮಾನದಿಂದ ಶ್ರೀಕೃಷ್ಣನ ಪೂಜಾ ಕೈಂಕರ್ಯ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪರಂಪರೆಯಾಗಿ ನಡೆದು ಬಂದಿದೆ. ಎಳೆಯ ವಯಸ್ಸಿನಲ್ಲಿ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನು ಪಡೆಯಲಿರುವ ವೇದವರ್ಧನ ತೀರ್ಥರ ಬಗ್ಗೆ ಭಕ್ತರಲ್ಲಿ ಬಹು ನಿರೀಕ್ಷೆಗಳಿವೆ. ಶ್ರೀಜಿತ್ V4 ನ್ಯೂಸ್ ಉಡುಪಿ.